ತಂದೆಯು ಅವನೇ, ತಾಯಿಯು ಅವನೇ, ಆತ್ಮವು ಅವನೇ, ಪ್ರಾಣವು ಅವನೇ. ಬಡವಾದ ಗುಡಿಲಲ್ಲಿ ಮಗುವಾದೆ ನೀ, ಬರಿದಾದ ಮನದಲ್ಲಿ ಮನೆ ಮಾಡಲು, ನಿರ್ಜೀವ ಒಡಲಲ್ಲಿ ಉಸಿರಾದೆ ನೀ, ಕಣ್ಣಲ್ಲಿ ಕಣ್ಣಿಟ್ಟು ನಮ ಕಾಯಲು, ಒಡಲಿನ ಉಸಿರಿಗೆ ನವರಸ ತುಂಬಿದೆ, ಹರಡಿದ ಮನಸ್ಸಿಗೆ ಬರಗಡ ಹರಿಸದೆ, ರೂಪ ನೀಡಿದೆ, ಜೀವ ತುಂಬಿದೆ, ಪೂರ್ತಿ ತುಂಬಿಸೋ ಒಡೆಯ. ಸಾಗರದಲೆಗೆ ಸಿರಿಗಳ ಪರವೇ, ಕೇಳು ನಿಮನವೇ, ವರಗಳು ಸಿಗವೇ, ಜೀವದ ಒಡೆಯನಿಗೆ ನೀನು ಕರುಣೆಯ ಮಗನಲ್ಲವೇ, ಪ್ರೀತಿಯ ಕರಗಳಿವೆ ನೀನು ಮಡಿಲಿನ ಮನವಲ್ಲವೇ, ತಂದೆಯು ಅವನೇ, ತಾಯಿಯು ಅವನೇ, ಆತ್ಮವು ಅವನೇ, ಪ್ರಾಣವು ಅವನೇ. ಆಟೋಟ ಎಲ್ಲವನ್ನು ಹೃದಯದಿಂದ ಸ್ವಾದಿಸುತ್ತಾಳೆ. ಅಮ್ಮ ಆಗಸದಷ್ಟು ಅಕ್ಕರೆ ಉಳ್ಳವಳು. ಆ ಸಂತೋಷವನ್ನು ದುಪ್ಪಟಗೊಳಿಸಲು ಎಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ ಪ್ರೀತಿಯ ಪುಟಾಣಿ ಮಕ್ಕಳು. ಅವರೆಲ್ಲರನ್ನು ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
sunshine above me. He's been gone for some time, but I know I'm still love him. And I'm singing a song, hoping he'll be back when he hears it. My heart goes sha-la-la, sha-la-la in the morning. Sha-la-la-la-la, sha-la-la in the sunshine. Sha-la-la-la-la, gone away just like mine. I feel like crying. Sing along, baby, once, baby, twice. It's right together. No one knows who to turn to. My heart goes. ಪ್ರಗತಿಯತ್ತ ಸಾಗುವ ಒಂದು ಕಿರುನೋಟವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಸೆಂಟ್ ಜೋಸೆಫ್ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಲೀಲಾವತಿಯವರು. ಎಲ್ಲರಿಗೂ ಶುಭ ಸಂಜೆ. ಬೇಸಿಗೆ ರಜೆ ಮುಗಿದು ಮಕ್ಕಳು ಶಾಲೆಯತ್ತ ಹೆಜ್ಜೆ ಇಡುವ ದಿನಗಳು ಆರಂಭವಾದಂತೆ ಹೊಸದಾಗಿ ಶಾಲೆ ಸೇರುವ ಮಕ್ಕಳಲ್ಲಿ ಕುತೂಹಲ, ಹುರುಪು, ಆಗ ತಾನೇ ಚಿಗುರೊಡೆದು ಕಂಗೊಳಿಸುತ್ತಿರುವ ಸುಂದರ ಪರಿಸರಕ್ಕೆ ಹೊಂದಿಕೊಳ್ಳುವ ಕಾತುರ, ಇವುಗಳ ನಡುವೆ ಅಮ್ಮಂದರಿಗೆ ಹೊಸ ತಲೆನೋವು. ಮಕ್ಕಳನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸಮವಸ್ತ್ರ ಹಾಕಿಸಿ ತಯಾರು ಮಾಡುವ ತನಕವೂ ತಲೆಬಿಸಿನೇ. ಆಮೇಲೆ ಅವರು ಸಿಪಾಯಿಗಳಂತೆ ಶಾಲೆಗೆ ಹೊರಟಾಗಿನ ದೃಶ್ಯ ಎಲ್ಲ ಕಷ್ಟಗಳನ್ನು ಹಿಂದೆ ನೂಕಿ ಅವಳ ಮುಖದಲ್ಲಿ ನೆಮ್ಮದಿಯನ್ನು ನೀಡುತ್ತದೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನಾವು ನಡೆಯುವ ನಡೆಗಳ ನಡುವೆ ಬೆಂಗಾವಲಾಗಿ ನಿಂತವಳು, ಅಂಗೈಯಗಳ ಬದುಕಲಿ ಸಾಗರ ದಾಳದ ಮಮತೆ ಉಣಬಡಿಸಿದವಳು, ನಮಗಾಗಿ ತನ್ನ ಸಾವಿರ ನಾಳೆಗಳ ಸಹಿಸಿ ನಮ್ಮೆಲ್ಲ ಆಸೆಗಳನ್ನು ತನ್ನಂತೆ ಪೂರೈಸಿದವಳು, ತನ್ನ ಸರ್ವಸ್ವವನ್ನು ಧಾರೆ ಎರೆದವಳು. ಇಂತಹ ಸದೃಢಿ ಜೀವದ ರೂವಾರಿ ತಾಯಿ. ಇಲ್ಲಿ ನೆರೆದಿರುವ ಎಲ್ಲ ತಾಯಿಯಂದರಿಗೂ ನಮ್ಮದೊಂದು ಸಲಾಮ. ಮುಕ್ತ ಮನಸ್ಸುಗಳ ಗಂಗಮ್ಮಗಳ ಕಲರವ ಎಲ್ಲರ ಕಣ್ಣಿಗೆ ಸೊಗಸನ್ನು ನೀಡುವಂತಹ ಈ ಕ್ಷಣದಲ್ಲಿ ಪೋಷಕರ ಜವಾಬ್ದಾರಿ ಅಷ್ಟೇ, ಶಿಕ್ಷಕರ ಪಾತ್ರ ಕೂಡ ಅಗಾಧವಾದದ್ದು. ನೀವು ಪೋಷಕರಷ್ಟೇ, ಆದರೆ ನಿಜವಾದ ಪಾಲಕರು ನಾವು. ಈ ಶಾಲಾ ಪೂರ್ವ ಹಂತದಲ್ಲಿ
ಮಕ್ಕಳಿಗೆ ಕಲಿಕೆಯನ್ನು ನೀಡುವುದು ಒಂದೆಡೆಯಾದರೆ ಹುಸಿನಗೆಯನ್ನು ಸವಿಯುತ್ತಾ ಪ್ರತಿಯೊಂದನ್ನು ತಿದ್ದಿ ತೀಡಿ ಪೆನ್ಸಿಲ್ ಹಿಡಿಯುವುದರಿಂದ ಹಿಡಿದು ಬಟ್ಟೆ ಹಾಕುವವರೆಗೂ ನಿಮ್ಮ ಮಕ್ಕಳನ್ನು ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿರುವಲ್ಲಿ ಮೊದಲ ಸ್ಥಾನದಲ್ಲಿದೆ ನಮ್ಮ ಸೆಂಟ್ ಜೋಸೆಫ್ ಶಾಲೆ. ತಾಯಿಯ ಮಡಿಲಷ್ಟೇ ಸುರಕ್ಷಿತವಾಗಿ ಮಮತೆ ತೋರುವ ತೊಟ್ಟಿಲಾಗಿ ನಮ್ಮ ಶಾಲೆಯು 8 ವರ್ಷಗಳಿಂದ ತನ್ನತ್ತ ಹೆಜ್ಜೆ ಇಟ್ಟ ಮಗುವನ್ನು ಸೆಳೆದಿದೆ. ಇಲ್ಲಿನ ಮುಖ್ಯ ಶಿಕ್ಷಕಿಯವರು ಮತ್ತು ಪ್ರತಿಯೊಬ್ಬ ಶಿಕ್ಷಕ ವರ್ಗದವರು ಮಗುವಿನ ಬೆರಳನ್ನು ಹಿಡಿದು ಜ್ಞಾನದ ಕಡೆಗೆ ನಡೆಸುತ್ತಿದ್ದಾರೆ. ಆಟ, ಪಾಠ, ಊಟ, ಚಿತ್ರ, ಚಿತ್ತಾರ ಹಾಗೂ ನೃತ್ಯಗಳ ಜೊತೆಗೆ ಶಿಸ್ತು, ಸಂಯಮ, ಸಮಯ ಪಾಲನೆ ಎಂಬ ಹಲವಾರು ಮೌಲ್ಯಗಳನ್ನು ಮಕ್ಕಳಲ್ಲಿ ಮೈಗೂಡಿಸಲು ಅವರು ಶ್ರಮಿಸುತ್ತಿದ್ದಾರೆ. ನಮ್ಮ ಸೆಂಟ್ ಜೋಸೆಫ್ ಸಂಸ್ಥೆಗೆ ಬುನಾದಿ ಹಾಕಿದ ಪೂಜ್ಯ ಗುರುಗಳಾದ ಜೆ ಅಂತೋಣಪ್ಪನವರ ಪಾದಕಮಲಗಳಿಗೆ ನಮಿಸುತ್ತಾ 2016ರಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ಶಾಲೆಯನ್ನು ಪ್ರಾರಂಭಿಸಿ ನಮಗೆಲ್ಲರಿಗೂ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಸಂದರ್ಭ 2016-17ರ ವರ್ಷದಲ್ಲಿ ನಮ್ಮ ಶಾಲಾ ದಾಖಲಾತಿ 110 ಮಕ್ಕಳನ್ನು ಪಡೆಯಲು ಸ್ಫೂರ್ತಿಯನ್ನು ತಂದಿತ್ತು. ಹೀಗೆ 2-3 ವರ್ಷಗಳು ನಮ್ಮ ಶಾಲೆಯು ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ಮುನ್ನಗ್ಗುತ್ತಿರುವ ಸಮಯ ಒಬ್ಬ ಸಾಮಾನ್ಯನಿಂದ ಹಿಡಿದು ಧೀಮಂತ ಶ್ರೀಮಂತರವರೆಗೂ ನಿಟ್ಟುಸಿರು ಬಿಡಿಸಿದ ಮಹಾಮಾರಿ ರೋಗ ಕರೋನಾ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲಾ ದಾಖಲಾತಿ ಶೂನ್ಯದೆಡೆಗೆ ಮುಖ ಮಾಡಿತ್ತು. ಆ ದಿನಗಳಲ್ಲಿ ನಮ್ಮ ಶಾಲೆ ಹಾಗೂ ಶಾಲಾ ಶಿಕ್ಷಕರು ಕಂಡಂತಹ ನೋವುಗಳು ಚಿಂತಾಜನಕವಾಗಿದ್ದು ಆ ಕಷ್ಟಕ್ಕೆ ಮಣಿದು ದೇವರು ಅನುಗ್ರಹಿಸಿದ ದೈವ ಸ್ವರೂಪ ಗುರುಗಳು ಹಾಗೂ ಶಾಲಾ ವ್ಯವಸ್ಥಾಪಕರಾಗಿ ಆಗಮಿಸಿದ ವಂದನೆಯ ಫಾದರ್ ಎಡ್ವರ್ಡ್ ವಿಲಿಯಂ ಸರ್ದಾರ್ ಅವರನ್ನು ಗೌರವಪೂರ್ವಕವಾಗಿ ಜ್ಞಾಪಿಸಿಕೊಳ್ಳುತ್ತಾ ನಂತರದ ದಿನಗಳಲ್ಲಿ ವ್ಯವಸ್ಥಾಪಕರ ಸರಳ ವ್ಯಕ್ತಿತ್ವ, ವೈವಿಧ್ಯಮಯ ಆಲೋಚನೆ, ಸಕಾರಾತ್ಮಕ ನಡವಳಿಕೆ ಇವುಗಳೊಂದಿಗೆ ತಾನೂ ಶ್ರಮಿಸಿ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ಶಾಲೆಗೆ ಹೊಸತನವನ್ನು ತಂದುಕೊಟ್ಟಂತಹ ಕೀರ್ತಿ ನಮ್ಮ ಗುರುಗಳದ್ದು. ಇದಕ್ಕೆ ಜೀವಂತ ಸಾಕ್ಷಿ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವ ನಮ್ಮ ಶಾಲಾ ದಾಖಲಾತಿ, ಕಟ್ಟಡದ ವಿಸ್ತಾರ ಹಾಗೂ ಪುಟ್ಟ ಮಕ್ಕಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಬೇಕೆಂಬ ಹಂಬಲದಿಂದ ಗುರುಗಳ ಕೃಪಾಶೀರ್ವಾದದಿಂದ ನಿರ್ಮಿತವಾದ ನಮ್ಮ ಕಿಂಡರ್ಗಾರ್ಟನ್. ಹೀಗೆ ನಮ್ಮ ಶಾಲೆಯು ಪ್ರಗತಿಯ ಪಥದಲ್ಲಿ ಮುಂದುವರಿಯುತ್ತಿರುವ ಸಂದರ್ಭದಲ್ಲಿ ಹೊಸ ಗುರುಗಳ ಆಗಮನ ಬಂದ ಆರಂಭದಲ್ಲಿ ನಮ್ಮ ಶಾಲೆಯ ರೂಪುರೇಷೆಗಳನ್ನು ಹೊಸ ಆಯಾಮದೊಂದಿಗೆ ಬದಲಾಯಿಸಿ ಮಕ್ಕಳು ಹಾಗೂ ಶಿಕ್ಷಕರ ಹಿತದೃಷ್ಟಿಯಿಂದ ಹಲವಾರು ಸಕಾರಾತ್ಮಕ ಬದಲಾವಣೆಗಳನ್ನು ತಂದ ಕೀರ್ತಿ ನಮ್ಮ ಪ್ರಸ್ತುತ ವ್ಯವಸ್ಥಾಪಕರಾಗಿರುವಂತಹ ವಂದನೆಯ ಫಾದರ್ ಡಾಕ್ಟರ್ ಬರ್ನಾರ್ಡ್ ಪ್ರಕಾಶ್ ಬಾರ್ನಿಸ್ರವರಿಗೆ ಸಲ್ಲುತ್ತದೆ. ಶ್ರೀಯುತರು ನಮ್ಮ ನೆರೆಯ ಊರಿನವರೇ ಆಗಿದ್ದು ಸರಳ ವ್ಯಕ್ತಿತ್ವ, ನೇರ ನಡೆ, ಸಮಯ ಪಾಲನೆ, ಎಲ್ಲರೂ ಸಮಾನರು ಎಂಬ ವಾಕ್ಯಕ್ಕೆ ಕನ್ನಡಿ ಹಿಡಿದಂತೆ ತಮ್ಮ ಕಾರ್ಯವೈಖರಿಯ ಮೂಲಕ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಮೆರುಗನ್ನು ನೀಡಿದ್ದಾರೆ. ಯಾವಾಗಲೂ ತಮ್ಮ ನಗುಮುಖದಿಂದ ಶಿಕ್ಷಕರನ್ನು ಪ್ರೇರೇಪಿಸುತ್ತಾ ಒಂದು ಕುಟುಂಬದ ಮನೋಭಾವನೆಯನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸಿ ಶಾಲೆಯ ಹಾಗೂ ಶಿಕ್ಷಕರ ಮುನ್ನಡೆಗೆ ಬೆಳಕನ್ನು ನೀಡುವ ಸೂರ್ಯನಂತೆ ಕಂಗೊಳಿಸುತ್ತಿದ್ದಾರೆ. ಇವರ ತೀಕ್ಷ್ಣ ಗಮನದಿಂದ ನಮ್ಮ ಶಾಲಾ ಆವರಣವು ಸ್ವಚ್ಛತೆಯಿಂದ ಕೂಡಿದ್ದು ಇವರು ಶಾಲಾ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾದ ಶೌಚಾಲಯಗಳನ್ನು, ಕುಡಿಯಲು, ಕೈ ತೊಳೆಯಲು ಪ್ರತ್ಯೇಕ ನೀರಿನ ವ್ಯವಸ್ಥೆಗಳನ್ನು, ಹಾಗೆ ಮುಖ್ಯ ದ್ವಾರದಲ್ಲಿ ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು, ಅಲ್ಲದೆ ಶಾಲಾ ಆವರಣದಲ್ಲಿ ಇಟ್ಟಿರುವಂತಹ ಡಸ್ಟ್ಬಿನ್ನ ಬಳಕೆ ಹಾಗೂ ಪ್ರತಿದಿನ ಮಕ್ಕಳು ಶಾಲೆಗೆ ಬರುವಾಗ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಗೀತೆಗಳನ್ನು ಕೇಳಲೆಂದು ಅಳವಡಿಸಿರುವಂತಹ ಧ್ವನಿವರ್ಧಕಗಳು ಮಕ್ಕಳನ್ನು ಶಾಲೆಗೆ ಓಡೋಡಿ ಬರಲು ಪ್ರೇರೇಪಿಸುತ್ತಿವೆ. ಅಲ್ಲದೆ ನಮ್ಮ ವಾಹನ ಚಾಲಕರಿಗೆ ಹೊಸ ಸಮವಸ್ತ್ರಗಳನ್ನು ನೀಡಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಗಟ್ಟಿಗೊಳಿಸುವಲ್ಲಿ ಗುರುಗಳ ಪಾತ್ರ ಮಹತ್ವದ್ದು. ಅಲ್ಲದೆ ಶಿಕ್ಷಕರಿಗೆ ನೀವು ಸದಾ ಸಂತೋಷವಾಗಿದ್ದರೆ ನಮ್ಮ ಮಕ್ಕಳು ಹಾಗೂ ಶಾಲೆಯು ಸಂತೋಷದಿಂದಿರುತ್ತದೆ ಎಂಬ ಕಿವಿ ಮಾತನ್ನು ಸದಾ ಗುಣಗುಟ್ಟುತ್ತಿರುವುದು ನಮ್ಮ ಗುರುಗಳ ವಿಶೇಷ ಕಾಳಜಿಯನ್ನು ತಿಳಿಸುತ್ತದೆ. ಇವೆಲ್ಲದರ ಪರಿಣಾಮ ಪ್ರಸ್ತುತ 2024-25ನೇ ಸಾಲಿನ 201 ಮಕ್ಕಳನ್ನು ಹೊಂದಿರುವ ಕೀರ್ತಿ ನಮ್ಮ ಶಾಲೆಯದ್ದಾಗಿರುತ್ತದೆ. ನಮ್ಮ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಹಂತದಲ್ಲಿ ಪಠ್ಯ ಚಟುವಟಿಕೆಗಳು ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆಗಳು ಸಹ ಸಮಪಾಲನ್ನು ತೆಗೆದುಕೊಳ್ಳುತ್ತವೆ ಎಂಬ ದೃಷ್ಟಿಯಿಂದ ಪ್ರತಿ ತಿಂಗಳು ನಡೆಸಿದಂತಹ ಕಾರ್ಯಕ್ರಮಗಳು ಹ್ಯಾಟ್ ಡೇ, ಕೈಟ್ ಡೇ, ಕಲರ್ಸ್ ಡೇ, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್,
ಡ್ರಾಯಿಂಗ್ ಕಾಂಪಿಟೇಷನ್ ಹಾಗೂ ಚಿನ್ನದ ಸಂತೆ ಮುಂತಾದವು. ಇಷ್ಟೆಲ್ಲ ಪ್ರಮುಖ ಚಟುವಟಿಕೆಗಳ ರೂವಾರಿ ನಮ್ಮ ಶಿಕ್ಷಕರು ಹಾಗೂ ಪೋಷಕರ ನಡುವಿನ ಉತ್ತಮ ಸಂಬಂಧ. ನಮ್ಮ ಶಿಕ್ಷಕರ ಕ್ರಿಯಾಶೀಲತೆ ಹಾಗೂ ಪೋಷಕರ ಬೆಂಬಲ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣವಾಗಿದೆ. ನಮ್ಮ ಶಾಲೆಯು 2023-24 ಸಾಲಿನಲ್ಲಿ ತಾಲೂಕಿನಲ್ಲೇ ಉತ್ತಮ ಶಾಲೆ ಎಂಬ ಬಿರುದಿಗೆ ಭಾಜನವಾಗಿದ್ದು, ನಿಮ್ಮಂಥ ಪೋಷಕರನ್ನು ಪಡೆದಂತಹ ನಾವೇ ಧನ್ಯರು ಎಂದು ಶಿಕ್ಷಕ ವೃಂದದ ಪರವಾಗಿ ಮನಪೂರ್ವಕವಾಗಿ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ತಮ್ಮದೇ ಮಾರ್ಗದರ್ಶನವನ್ನು ನೀಡಿ ನಮ್ಮೊಂದಿಗೆ ಸದಾ ಇದ್ದು ಶಾಲೆಯ ಅಭಿವೃದ್ಧಿಗೆ ಸದಾ ಕೈ ಜೋಡಿಸುವಂತಹ ನಮ್ಮ ಸೈಂಟ್ ಮೇರೀಸ್ PU ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಸಂತೋಷ್ ಕುಮಾರ್ ಅವರಿಗೆ ಹಾಗೂ ನಮ್ಮ ಪ್ರೌಢಶಾಲಾ ಮುಖ್ಯಸ್ಥರಾಗಿರುವ ಶ್ರೀಯುತ ಅಂತೋನಿ ಪ್ರಭು ಸರ್ ಅವರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಶಿಕ್ಷಕರ ಮತ್ತು ಶಾಲೆಯ ಚಟುವಟಿಕೆಗಳಿಗೆ ಪೂರಕವಾದ ಎಲ್ಲ ಸಾಮಗ್ರಿಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಟ್ಟು ಶಾಲೆಯ ಅಭಿವೃದ್ಧಿಗೆ ಕಾರಣವಾಗುವಂತಹ ಮತ್ತೊಂದು ಕೈ ಎಂದರೆ ನಮ್ಮ ಲೆಕ್ಕಿಗರಾದ ಅಕ್ಷಯ್ ಕುಮಾರ್ ಅವರು ಅವರಿಗೂ ಸಹ ಮನದಾಳದ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ಬಾಲ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮೋಜಿನ ಮತ್ತು ಸ್ಮರಣೀಯ ಸಮಯವಾಗಿದೆ. ನಾವು ಇಷ್ಟಪಡುವ ರೀತಿಯಲ್ಲಿ, ನಾವು ಆನಂದಿಸುವ ರೀತಿಯಲ್ಲಿ ಜೀವನದ ಮೊದಲ ಹಂತ ಎಂದರೆ ತಪ್ಪಾಗಲಾರದು. ಮನೆಯ ಕಲಿಕೆಯಿಂದ ಬದಲಾವಣೆಯನ್ನು ಹೊಂದಿ ಮಕ್ಕಳಿಗೆ ವಿದ್ಯುಕ್ತವಾದ ಕಲಿಕೆ ಆರಂಭವಾಗುತ್ತದೆ. ಈ ನಮ್ಮ ನರ್ಸರಿ ಎಂಬ ತೋಟದಲ್ಲಿ ಬಿತ್ತಿ ಬೆಳೆದ ಹೂಗಳಾಗಿ ಅರಳುತ್ತಿರುವ ನಮ್ಮ ಪುಟ್ಟ ಮಕ್ಕಳಿಗೆ ಶುಭ ಕೋರುತ್ತಾ ಕಲಿಕೆಯ ದ್ಯೋತಕವಾಗಿ ಮನರಂಜನೆಯ ಸಿಹಿಯನ್ನು ಉಣಬಡಿಸುವ ಸಲುವಾಗಿ ಕಲೋತ್ಸವ ಎಂಬ ಹೆಸರಿನೊಂದಿಗೆ ನಿಮ್ಮ ಮಕ್ಕಳಿಂದ ನಿಮಗೆ ರಸದೌತಣವನ್ನು ನೀಡುತ್ತಿರುವ ನಮ್ಮ ನರ್ಸರಿ ಶಾಲಾ ಶಿಕ್ಷಕರಿಗೆ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಗದ ಮಕ್ಕಳು ನಿಮ್ಮ ಕಣ್ಣುಗಳನ್ನು ಸೆಳೆಯಲು ಮನರಂಜಿಸಲು ಬರುತ್ತಿದ್ದಾರೆ. ಅವರನ್ನು ಪ್ರೀತಿಯಿಂದ ಚಪ್ಪಾಳೆ ತಟ್ಟುತ್ತಾ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಉಲ್ಲಾಸ ಸೇರಿಕೊಂಡನು. ಕತೆ ಇಲ್ಲ ಇನ್ನೇನಿದೆ ಕೈ ಕಾಲು ನಿಲ್ಲಲ್ಲ ಏನಾಗಿದೆ ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಹೃದಯಗಳು ಮಾತನಾಡುತ್ತಿವೆ ಕಣ್ಣ ಸನ್ನೆಯೇನೇನೋ ನೋಡುತ್ತಿವೆ ಮುಂಚು ಹಾಕುತ್ತಿವೆ ಸ್ನೇಹ ಸೇರಲು ಇನ್ನೇನೋ. ಯಾರೇ ಇರಲಿ ಭಯವೇ ಇಲ್ಲ, ಊರೇ ಬರಲಿ ಬೇರೇ ಇಲ್ಲ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಶ್ರೀ ಫ್ರಾನ್ಸಿಸ್ ರವರೇ, ಗೌರವಾನ್ವಿತ ಎಲ್ಲ ಪೋಷಕ ವೃಂದದವರೇ, ಅಧ್ಯಾಪಕ ಮತ್ತು ಅಧ್ಯಾಪಕೇತರ ವರ್ಗದವರೇ ಮತ್ತು ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿರಬೇಕು. ಈ 2024-25ನೇ ಸಾಲಿನ ಚಿಣ್ಣರ ಕಲೋತ್ಸವ, ಇದರ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ವೇದಿಕೆ ಮೇಲೆ ಬರಬೇಕು ಅಷ್ಟೇ. ಅವರು ಡ್ಯಾನ್ಸ್ ಮಾಡ್ತಾರೋ ಮಾಡಲ್ವೋ ಸೆಕೆಂಡ್ರಿ ನನಗೆ, ಅವರು ವೇದಿಕೆ ಮೇಲೆ ಬರಬೇಕು. ಹಾಗಾಗಿ ನರ್ಸರಿ ವಿಭಾಗದಕ್ಕೆ ಮೀಸಲಾಗಿ ಇವತ್ತು ಚಿಣ್ಣರ ಕಲೋತ್ಸವವನ್ನು ಏರ್ಪಡಿಸಿದ್ದೀವಿ. ನಿಜವಾಗ್ಲೂ ಇದು ಆಶ್ಚರ್ಯ, ಯಾಕೆಂದರೆ ನನ್ನ ಮನಸ್ಸಿನಲ್ಲಿದ್ದು ನಮ್ಮ ಚರ್ಚ್ನಲ್ಲಿ ಒಂದು ಸಣ್ಣದಾಗಿ ಪ್ರೋಗ್ರಾಮ್ ಇಟ್ಕೊಂಡು ಇದನ್ನು ಮುಗಿಸ್ಬೇಕು ಅಂತ. ಆದರೆ ನಮ್ಮ ವ್ಯವಸ್ಥಾಪಕರು
ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಅನ್ನುವಂಥ ಒಂದು ಆಸೆ. ಅದು ಎಷ್ಟಾದರೂ ಖರ್ಚಾಗಲಿ ಮಕ್ಕಳು ಖುಷಿಯಾಗಿರಬೇಕು, ಶಿಕ್ಷಕರು ಖುಷಿಯಾಗಿರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಏನು ಕೇಳಿದ್ರು ಇವತ್ತು ನಿಮ್ಗೆ ಏನು ಒಂದು ಸ್ಟೇಜ್ ಕಾಣ್ತಾ ಇದೆ, ಬರೋ ವರ್ಷ ಅದ್ದೂರಿಯಾಗಿ ಮಾಡ್ತೀವಿ. ನಿಮಗೆ ಗೊತ್ತಿರಬೇಕು ನಮ್ಮ ಸ್ಕೂಲ್ ಡೇ ಹೇಗಿರುತ್ತೆ ಅಂತ, ಅದರ ಮಿನಿ ಸ್ಕೂಲ್ ಡೇ ಅಂತ ಹೇಳ್ಬೋದು ಇವತ್ತು ನಾವು. ಹಾಗಾಗಿ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಕೊಟ್ಟಂತಹ ಬೆಂಬಲಕ್ಕಾಗಿ ಮೊದಲನೇದಾಗಿ ನಮ್ಮ ಪೂಜ್ಯ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಫಾದರ್, ಥ್ಯಾಂಕ್ ಯು ಸೋ ಮಚ್. ಎರಡನೇದಾಗಿ ನಮ್ಮ ಪೂಜ್ಯ ಪ್ರಾಂಶುಪಾಲರು ಮತ್ತು ನಮ್ಮ ಗೌರವಾನ್ವಿತ ಮುಖ್ಯೋಪಾಧ್ಯಾಯರವರು. ನಾನು ಅವರಿಗೆ ವಯಸ್ಸಿಗೆ ಚಿಕ್ಕವಳು, ಅನುಭವದಲ್ಲೂ ಕೂಡ ಚಿಕ್ಕವಳು. ಹಾಗಾಗಿ ಅವ್ರಿಗೆ ಯಾವಾಗಲೂ ಕೇಳ್ಕೊಳ್ಳೋದು ನಾನು, ಸರ್ ದಯವಿಟ್ಟು ನನಗೆ ಮಾರ್ಗದರ್ಶನ ಕೊಡಿ ಅಂತ. ಈಗಾಗಲೇ ನಾನು ಬಂದು HM ಆಗಿ ಕೆಲಸ ಮಾಡಿ 6 ವರ್ಷ ಆಯಿತು. ಇವತ್ತಿನ ನನ್ನ ಏಳಿಗೆಗೆ ಅವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಮುಂದೆಯೂ ಸಹ ಅವರ ಸಹಕಾರವನ್ನು ಎದುರು ನೋಡುತ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ನಂತರ ಅಕ್ಷಯ್ ಕುಮಾರ್ ಸರ್, ನಮ್ಮ ಮುಖ್ಯ ಲೆಕ್ಕಿಗರು. ನಾವು ಏನೇ ಕೇಳಿದ್ರು ವ್ಯವಸ್ಥಾಪಕರ ಮೂಲಕ ನಾವು ಕೇಳಿಕೊಂಡಾಗ ಪ್ರತಿಯೊಂದನ್ನು ಸಮಯಕ್ಕೆ ಸರಿಯಾಗಿ ತಂದು ನಮಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಅವರು ಕೂಡ ಕಾರಣಕರ್ತರು. ಅವರಿಗೂ ಸಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ನಂತರ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ ನಾಗನಹಳ್ಳಿ, ನಾನು ಅವ್ರನ್ನ ಕರೆದಿರಲಿಲ್ಲ, ಸಾರಿ ಸರ್. ಆದರೂ ಕೂಡ ನಮ್ಮ ಮೇಲೆ ಅಭಿಮಾನ ಇಟ್ಟು, ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು, ಮಕ್ಕಳ ಮೇಲೆ ಅಭಿಮಾನ ಇಟ್ಟು ಅವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಂತರ ನಮ್ಮ ಪೋಷಕ ವೃಂದದವರು, ಈಗಾಗಲೇ ವರದಿಲಿ ಹೇಳಿದ್ದೀವಿ, ನಿಮ್ಮಂಥ ಪೋಷಕರನ್ನ ಪಡೆದಂತಹ ನಾವೇ ಧನ್ಯರು. ನಿಜವಾಗ್ಲೂ ಇದನ್ನ ನನ್ನ ಮನಪೂರ್ವಕವಾಗಿ ಹೇಳ್ತೀನಿ. ನಾನು ಯಾವ ವೇದಿಕೆಯಲ್ಲಿ ಹೇಳಿದ್ರು ಕೂಡ ಈ ಮಾತು ನನ್ನ ಅದು ಬದಲಾಗೋದಿಲ್ಲ. ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇರುತ್ತೆ. ಯಾಕೆ ಸುಮ್ಮನೆ ಹೇಳೋದಿಲ್ಲ, ಸುಮ್ಮನೆ ನಾವು ಬಾಯಲ್ಲಿ ನಿಮ್ಮನ್ನ ಮೇಲಕ್ಕೆ ಅಟ್ಟಕ್ಕೆ ಏರಿಸೋದಿಲ್ಲ. ಮೊನ್ನೆ ಒಬ್ಬ ಪೇರೆಂಟ್ ಬರ್ತಾರೆ, ನಮ್ಮ ನರ್ಸರಿ ವಿಭಾಗದ ಒಬ್ಬ ಪೇರೆಂಟ್ ಜೆಂಟ್ಸ್ ಬರ್ತಾರೆ, ಅವ್ರದ್ದು ಸಮಸ್ಯೆ ಆಗಿರುತ್ತೆ. ನಾನು ಹೇಳಲ್ಲ ನಾವು ಪರ್ಫೆಕ್ಟ್, ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ. ನಾವು ದೇವರಾಗ್ಬಿಡ್ತೀವಿ ಪರ್ಫೆಕ್ಟ್ ಆಗಿ. ಹಾಗಾಗಿ ನಮ್ಮಲ್ಲೂ ಕುಂದುಕೊರತೆಗಳು ಇರ್ತವೆ, ನಮ್ಮಲ್ಲೇ ಸಮಸ್ಯೆಗಳಿರ್ತದೆ. ಆದರೆ ಸಮಸ್ಯೆನ ಬಗೆಹರಿಸ್ಕೊಳ್ಳುವಂತಹ ರೀತಿ ಇದೆಯಲ್ಲ ನಮ್ಮ ಪೋಷಕರದು, ಅದರಲ್ಲಿ ನೀವು ಎಕ್ಸಲೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಯಾವಾಗಲೂ ಬಂದು ಕೂತ್ಕೊಂಡು, ಮೇಡಮ್ ಹಿಂಗಾಗಿದೆ, ಮೇಡಮ್ ನನ್ನ ಮಗು ಹಿಂಗಾಗಿದೆ, ಈ ಥರ ತಪ್ಪಾಗಿದೆ, ಶಿಕ್ಷಕರಿಂದ ಸರಿ ಮಾಡಿಕೊಡಿ. ನನಗೆ ನಿಮ್ಮ ಮೇಲೆ ಅಭಿಮಾನ, ನಮ್ಮ ಶಾಲೆ ಮೇಲೆ ಅಭಿಮಾನ. ನನ್ನ ಮಗು ಇಲ್ಲಿ ನಿಮ್ಮ ಶಾಲೆ, ನಿಮ್ಮ ಸಂಸ್ಥೆಯಲ್ಲಿ PUC ವರೆಗೂ ಇದೆ, ಮುಂದೆ ಏನಾದರೂ ನೀವು ಇನ್ನೂ ಹೆಚ್ಚಿನ ಉನ್ನತ ವ್ಯಾಸಂಗಕ್ಕೆ ಮಾಡೋದಕ್ಕೆ ಕೊಟ್ಟರೆ, ಅನುವು ಮಾಡಿಕೊಟ್ರೆ ನನ್ನ ಮಗು ನಿಮ್ಮ ಸಂಸ್ಥೆಯಲ್ಲೇ ಓದಬೇಕು ಅನ್ನೋಂತಹ ನನ್ನ ಆಸೆ ಅಂತ ಹೇಳ್ತಾರೆ. ಇದಕ್ಕೆ ನಿಜವಾಗ್ಲೂ ನಾನು ಧನ್ಯವಾದ. ಮಧ್ಯಾಹ್ನ ಪೋಷಕರು ಬರ್ತೀರಾ, ಊಟ ಮಾಡಿಸ್ತಿರ್ತಾರೆ, ನನ್ನ ನೋಡಿದ ತಕ್ಷಣ ಮೇಡಮ್ ಹೆಂಗಿದ್ದೀರಾ ಅಂತ ಕೇಳ್ತೀರಾ. ಸೊ ಆವಾಗೆಲ್ಲ ನಿಮಗೆ ಗೊತ್ತು, ಪ್ರೈಮರಿ ಸೆಕ್ಷನ್ಸ್ ಅಂದರೆ, ನರ್ಸರಿ ಸೆಕ್ಷನ್ಸ್ ಅಂದರೆ ಎಷ್ಟು ತಲೆನೋವು ಇರುತ್ತೆ ಅಂತ. ಚಿಕ್ಕ ಮಕ್ಕಳು ನಾವು ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟು ನೋಡಿಕೊಂಡ್ರು ನಮ್ಮ ಕಣ್ ತಪ್ಪಿಸಿ ಏನಾದ್ರು ಒಂದು ಆಗಿರುತ್ತೆ. ಸೊ ಅಷ್ಟು ಟೆನ್ಷನ್ ಇದ್ರೂ ಕೂಡ ಪೋಷಕರಾದಂತಹ ನಿಮ್ಮ ನಗುಮುಖವನ್ನು ನೋಡಿದಾಗ ನಾನು ತುಂಬ ಖುಷಿ ಪಡ್ತೀನಿ, ನನ್ನ ನೋವುಗಳೆಲ್ಲ ಮರೆತೋಗ್ಬಿಡುತ್ತೆ. ಸೊ ಮುಂದೆಯೂ ಸಹ ನಿಮ್ಮ ಸಹಕಾರವನ್ನು ಹೀಗೆ ಎದುರು ನೋಡುತ್ತಾ ನಿಮಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನನ್ನ ಶಿಕ್ಷಕ ವೃಂದ ಅವರಿಗೆ ನಾನು ಎಷ್ಟು ಧನ್ಯವಾದವನ್ನು ಹೇಳಿದ್ರು ಸಾಲದಿಲ್ಲ. ಯಾಕೆಂದರೆ ಚಿಕ್ಕ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳಾದರೆ ಹೇಳಿದ ತಕ್ಷಣ ಕೇಳ್ತಾರೆ. ಇಷ್ಟು ಮಟ್ಟಿಗೆ ಯಾವುದೇ ಟೀಚರ್ನ ನೋಡದೆ ಮಾಡ್ತಾರೆ ಅಂತಂದರೆ ನೀವು ನಿಜವಾಗ್ಲೂ ಖುಷಿ ಪಡಬೇಕು. ಅವರಿಗೆ ಸಹ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಟೀಚರ್ಸ್. ಸೊ ನನ್ನ ಬೋಧಕೇತರ ವರ್ಗದವರು, ಅವರಿಲ್ಲದೆ ನಮ್ಮ ಶಾಲೆಯಿಲ್ಲ. ಸ್ವಚ್ಛತೆ ಪ್ರತಿಯೊಂದರಲ್ಲೂ ಅವರ ಭಾಗವಹಿಸುವಿಕೆ ಇದೆ. ಹಾಗಾಗಿ ಅವರಿಗೂ ಸಹ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಸಹಕಾರವನ್ನು ಎದುರು ನೋಡುತ್ತಾ ನಾವೆಲ್ಲರೂ ಸೇರಿ HD ಕೋಟೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಮಕ್ಕಳು ಬಾಲಿನಲ್ಲಿರುವ ಚಂದ್ರನನ್ನು ಕರೆಯಲು ಹರ್ಷ ತುಂಬಿ ಹೆಜ್ಜೆ ಇಡಲು ಬರುತ್ತಿದ್ದಾರೆ ನಮ್ಮ ಮುದ್ದಾದ ಮಕ್ಕಳು. ಅವರನ್ನು ಪ್ರೀತಿಯಿಂದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. Mama.
Big boss everlaga అవును స్వామి ನಾನ್ ನೋಡಕ್ ಬರ್ತೀನಿ ನಿನ್ನ ಹಸವ ಹೊಡ್ಕೊಂಡು ನೀ ಊರಿಗೆ ಬಾರೋ ನೀ ಊರಿಗೆ ಬಾರೋ ಚೆನ್ನ
ಪ್ರೀತಿಯಮ್ಮೇ ದೃಷ್ಟಿನ ತೆಗಿಲೇ ನಂಬಿ